ನಮಸ್ತೆ ಎಲ್ಲರಿಗೂ. ಇವತ್ತಿನ ಆಕರ್ಷಕ ರೆಕಾರ್ಡ್ಸ್ ವೆಬಿನಾರ್ಗೆ ಪ್ರತಿಯೊಬ್ಬರಿಗೂ ಸುಸ್ವಾಗತ. ಆಕರ್ಷಕ ರೆಕಾರ್ಡ್ಸ್ ಅಂದ್ರೆ ಏನು ಅಂತ ನಾವೀಗ ನೋಡ್ತಾ ಹೋಗೋಣ. ಆಕರ್ಷಕ ರೆಕಾರ್ಡ್ಸ್ ಅಂದ್ರೆ ಆಕ್ಸೆಸಿಂಗ್ ಯೂನಿವರ್ಸಲ್ ನಾಲೆಡ್ಜ್. ಯೂನಿವರ್ಸಲ್ ಇರುವಂತಹ ನಾಲೆಡ್ಜ್ ನಾವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಯೂನಿವರ್ಸ್ಗೆ ಎಷ್ಟು ಎನರ್ಜಿ ಇದೆ ಅಂತ, ಆ ಎನರ್ಜಿನ ಒಂದು ಕನೆಕ್ಟ್ ಮಾಡುವಂತ ಒಂದು ಪ್ರಕ್ರಿಯೆ. ಹಾಗೆ ಆಕರ್ಷಕ ರೆಕಾರ್ಡ್ಸ್ ಅಂದ್ರೆ ಈಗ ಪ್ರತಿಯೊಬ್ಬನ ಒಂದು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ರೆಕಾರ್ಡ್ ಆಗಿರುತ್ತೆ. ಪ್ರತಿಯೊಬ್ಬನ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಒಂದು ಕಡೆ ರೆಕಾರ್ಡ್ ಆಗಿರುತ್ತೆ. ದಟ್ಸ್ ಆಕರ್ಷಿಕ್ ಲೈಬ್ರರಿ ಅಂತ ನಾವು ಕರಿತಾ ಹೋಗ್ತೀವಿ. ಆ ಆಕರ್ಷಿಕ್ ಲೈಬ್ರರಿ ನಾವು ಕನೆಕ್ಟ್ ಆಗ್ತಾ ಹೋಗಿ ನಮ್ಮ ಒಂದು ಆಕರ್ಷಿಕ್ ರೆಕಾರ್ಡ್ಸ್ ನಾವು ಸೆಲೆಕ್ಟ್ ಮಾಡಿ ನಮ್ಮ ಪಾಸ್ಟ್ ಹೇಗಿತ್ತು, ನಮ್ಮ ಪ್ರೆಸೆಂಟ್ ಹೇಗಿದೆ, ನಮ್ಮ ಫ್ಯೂಚರ್ ಹೇಗಿದೆ, ನಮ್ಮ ಫ್ಯೂಚರ್ ನಾವು ಮತ್ತೆ ರಿರೈಟ್ ಮಾಡ್ತಾ ಹೋಗ್ಬೋದು. ನಮಗೆ ಹೇಗ್ ಬೇಕೋ ನಮಗೆ ಬೇಕಾದಾಗೆ ಫ್ಯೂಚರ್ನ ನಾವು ರಿರೈಟ್ ಮಾಡ್ತಾ ಹೋಗ್ಬೋದು. ಸೊ ದಿಸ್ ಈಸ್ ಆಕರ್ಷಿಕ್ ರೆಕಾರ್ಡ್ಸ್. ಹಿಂದೆ ನೀವು ನೋಡಿದ್ವಿ, ನಾವು ನೋಡ್ತಾ ಇದ್ವಿ ಚಿತ್ರಗುಪ್ತನ ಕಡತ ಅಂತ ಕೇಳಿದ್ವಿ. ಚಿತ್ರಗುಪ್ತ ನಮ್ಮ ಎಲ್ಲ ಒಂದು ರೆಕಾರ್ಡ್ಸ್, ನಮ್ಮ ಹಿಂದಿನ ಜನ್ಮದ ಎಲ್ಲ ಇರುತ್ತೆ ಅವನ ಕೈಯಲ್ಲಿ ಅಂತ. ಓಕೆ, ಸೊ ನಾವು ಒಂದು ಆಧ್ಯಾತ್ಮದ ಮಾರ್ಗದಲ್ಲಿ ನೋಡ್ತಾ ಹೋದಾಗ ಇದನ್ನ ಆಕರ್ಷಕ ರೆಕಾರ್ಡ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಆಕರ್ಷಕ ರೆಕಾರ್ಡ್ಸ್ ಇಲ್ಲಿ ಏಂಜಲಿಕ್ ನಂಬರ್ 111 ರೆಪ್ರೆಸೆಂಟ್ ಮಾಡ್ತಾ ಇದೆ. ಇಲ್ಲಿ ಆಕರ್ಷಕ್ ಏಂಜಲ್ಸ್ ಅಂತಾನೆ ಇದ್ದಾರೆ. ಆ ಏಂಜಲ್ಸ್ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಹಾಗೆ ವೈಲೆಟ್ ಫ್ಲೇಮ್ ಏಂಜಲ್ಸ್ ಇರ್ತಾರೆ. ಸೊ ದಿಸ್ ಜರ್ನಿ ಇಸ್ ವೆರಿ ಬ್ಯೂಟಿಫುಲ್. ನಮ್ಮ ಕರ್ಮಗಳನ್ನ ಕಳ್ಕೊಳಕ್ಕೆ, ಸೊ ನಮ್ಮ ಈ ಭೂಮಿ ಮೇಲೆ ಬಂದಿರುವಂತ ಉದ್ದೇಶ ಏನು, ನಾವ್ ಯಾಕೆ ಈ ಭೂಮಿ ಮೇಲೆ ಬಂದಿದ್ವಿ, ನಮ್ಮ ಭೂಮಿ ಮೇಲೆ ಬಂದು ನಾವ್ ಏನ್ ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು, ಪ್ರತಿಯೊಂದು ಉದ್ದೇಶಗಳಲ್ಲಿ ತಿಳಿತಾ ಹೋಗುತ್ತೆ. ರಿಲೇಶನ್ಶಿಪ್ ಇಶ್ಯೂಸ್ ಇರ್ಬೋದು, ಕಾರ್ಮಿಕ್ ರಿಲೇಶನ್ಶಿಪ್ ಇಶ್ಯೂಸ್ ಇರ್ಬೋದು, ಮನಿ ಬ್ಲಾಕೇಜಸ್ ಇರ್ಬೋದು, ಎಸ್ಪೆಷಲಿ ಸ್ಪಿರಿಚುವಲಿ ನಾವ್ ಇನ್ನೂ ಗ್ರೋ ಆಗ್ಬೇಕು ಅನ್ನೋರಿಗೆ ದಿಸ್ ಇಸ್ ಅ ಕೋರ್ಸ್. ಸ್ಪಿರಿಚುವಲಿ ನಾವಿನ್ನೂ ಹೆಚ್ಚು ಸಾಧನೆ ಮಾಡ್ತಾ ಹೋಗ್ಬೇಕು, ಇನ್ನೂ ಒಂದು ಹೈಯರ್ ಲೆವೆಲ್ ಹೋಗ್ಬೇಕು, ಒಂದು ಹೈಯರ್ ವರ್ಷನ್ ಅಲ್ಲಿ ನಾವು ಹೋಗ್ತಾ ಹೋಗ್ಬೇಕು. ಅಡ್ವಾನ್ಸ್ಡ್, ದಿಸ್ ಅಡ್ವಾನ್ಸ್ ಟೆಕ್ನಿಕ್. ಸ್ಪಿರಿಚುವಲಿ ಗ್ರೋ ಆಗೋರಿಗೆ ಅಡ್ವಾನ್ಸ್ ಟೆಕ್ನಿಕ್ ಆಕರ್ಷಕ ರೆಕಾರ್ಡ್ಸ್. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ನೀವು ಜಾಯಿನ್ ಆಗ್ತಾ ಹೋಗ್ಬೋದು. ಆಲ್ಮೋಸ್ಟ್ ಇದೊಂದು 10-12 ಡೇಸ್ ಕ್ಲಾಸಸ್ ಆಗ್ತಾ ಹೋಗುತ್ತೆ. ಈಗ ಕಾರ್ಮಿಕ್ ಹೀಲಿಂಗ್ ನಾವು 2 ದಿವಸ ಅಂತ ತಗೊಂಡು ಎಷ್ಟು ಒಂದು ದಿವಸ ಮಾಡಿದ್ವಿ. ಈಗ ಹೊಪ್ಪುನ 2 ದಿನ ಮಾಡಿದ್ವಿ. ಅದು ಒಂದು 10-15 ಮಿನಿಟ್ಸ್ ಅಲ್ಲಿ ಮುಗಿಸ್ಬೋದಿತ್ತು. ವಿತ್ ಮೆಡಿಟೇಷನ್ ಮಾಡಿಸಿದ್ರೆ ಲೇಟ್ ಆಯ್ತು. ಸೊ ಅದೇ ತರ 2 ಡೇಸ್ ಅಂತ ಹೇಳಿ ಅದು 5 ಡೇಸ್ ಆಯ್ತು. ಇದು ನಾನು ಹೇಳ್ತಾ ಇದ್ದೀನಿ 10 ಡೇಸ್ ಅಂತ. ಆಲ್ಮೋಸ್ಟ್ ಇದೊಂದು ಮುಗಿಯೋಷ್ಟೊತ್ತಿಗೆ ಮೆಡಿಟೇಷನ್, ಆಕರ್ಷಕ್ ಮೆಡಿಟೇಷನ್ ಇರುತ್ತೆ. ನಾವು ಹೇಗೆ ಆ ಯೂನಿವರ್ಸಿಗೆ ಕನೆಕ್ಟ್ ಆಗಿ, ಆಕರ್ಷಕ್ ಲೈಬ್ರರಿಗೆ ಕನೆಕ್ಟ್ ಆಗಿ ನಮ್ಮ ರೆಕಾರ್ಡ್ಸ್ ನಾವು ಹೇಗೆ ತೆಗಿಬೋದು ಅಂತೆಲ್ಲ ಮೆಡಿಟೇಷನ್ ಇರುತ್ತೆ. ಆ ಮೆಡಿಟೇಷನ್ ನಿಮ್ಗೊಂದು ತರೋ ಆಗೋ ತನಕ ನಮ್ ಕಡೆಯಿಂದ ಆ ಮೆಡಿಟೇಷನ್ ಇದ್ದೇ ಇರುತ್ತೆ. The Akashic Records are a vast metaphysical library believed to contain the collective knowledge and experiences of every soul throughout all lifetime. ಇದು ಆಕರ್ಷಕ ರೆಕಾರ್ಡ್ಸ್. ನಿಮ್ಮ ಎಲ್ಲ ಜರ್ನಿಯ ಒಂದು ಲೈಫ್ ಟೈಮ್ ಏನೋ ಒಂದು ರೆಕಾರ್ಡ್ಸ್ ಅಲ್ಲಿ ಇರುತ್ತೆ. Often described as an energetic database, the Akashic records hold information about past, present, and future events and are thought to exist on a non-physical plane. ನೋಡಿ, ನಿಮ್ಮ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲ ಒಂದು ರೆಕಾರ್ಡ್ಸ್ ಅಲ್ಲಿ ಇರುತ್ತೆ. ನಮ್ಗೆ ಯಾಕೆ ಈ ತರ ಕಷ್ಟಗಳು ಬರ್ತಾ ಇದೆ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಪದೇ ಪದೇ ಕಷ್ಟ ಬಂದವರಿಗೆ ಭಗವಂತ ಕಷ್ಟ ಕೊಡ್ತಾ ಇರ್ತಾನೆ ಯಾಕೆ. ಸೊ ಅದಕ್ಕೆಲ್ಲ ಹೊತ್ತು ನಿಮ್ಗೆ ಆಕರ್ಷಕ ರೆಕಾರ್ಡ್ಸ್ ಅಲ್ಲಿ ಸಿಗ್ತಾ ಇರುತ್ತೆ. ನಮ್ ಕರ್ಮಗಳ ಭಾರ ಅನ್ನೋದು ಅಷ್ಟಿರುತ್ತೆ. ಸೊ ಅದಕ್ಕೆ ನಮ್ಗೆ ಈ ತರ ಎಲ್ಲ ಸಂಕಷ್ಟಗಳು. ಹೈಲೈಟ್ ಆಫ್ ದ ಕೋರ್ಸ್, ಈ ಕೋರ್ಸ್ ಅಲ್ಲಿ ಏನೇನ್ ಮೇನ್ ಇರುತ್ತೆ ಅಂದ್ರೆ ಆರ್ಕೇಂಜಲ್ ಮೆಟಾಟ್ರಾನ್ ಅಟ್ಯೂನ್ಮೆಂಟ್. ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಚಿತ್ರಗುಪ್ತ ಅಂತ ನಾನು ಹೇಳಿದೆ. ನಮ್ ಹಿಂದೆ ಎಲ್ಲ ನಾವೇನ್ ಹೇಳ್ತಾ ಇದ್ವಿ, ಯಮಧರ್ಮರಾಜ ಬಂದ್ ಕರ್ಕೊಂಡು ಹೋಗ್ತಾನೆ, ಆಮೇಲೆ ಚಿತ್ರಗುಪ್ತನ ಹತ್ರ ಎಲ್ಲ ಇರುತ್ತೆ, ನಾವು ಮಾಡಿದ್ವಿ ಅಂತ. ಇಲ್ಲಿ ಒಂದು ಸೈನ್ಸ್ ಅಲ್ಲಿ ಏನು ಅಂದ್ರೆ, ನಾವ್ ಏನೇ ಒಂದು ಮಿಸ್ಟೇಕ್ ಮಾಡಿರ್ಬೋದು, ಏನೇ ಒಂದು ಒಬ್ರಿಗೆ ಒಳ್ಳೇದ್ ಮಾಡಿದಾಗ ಅದು ಗುಡ್ ಕರ್ಮಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಅದೆಲ್ಲ ಯೂನಿವರ್ಸ್ ಅಲ್ಲಿ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಈಗ ಯಾರಿಗೂ ಗೊತ್ತಾಗ್ತಾ ಇಲ್ಲ ನನಗೆ ಕೆಲಸ ಮಾಡಿದ್ರೆ, ಯಾರು ನೋಡ್ತಾ ಇಲ್ಲ ಅಂತ ನೀವು ಇಮ್ಯಾಜಿನ್ ಮಾಡಿ ಏನು ಮಾಡ್ಬೋದು. ಇಲ್ಲಿ ನೋಡ್ತಾ ಇಲ್ಲ ಅಂತ, ಮೇಲೆ ಯೂನಿವರ್ಸ್ ನೋಡ್ತಾ ಇರುತ್ತೆ, ಆ ಯೂನಿವರ್ಸ್ ರೆಕಾರ್ಡ್ ಮಾಡ್ತಾ ಇರುತ್ತೆ. ದಟ್ಸ್ ಆಕರ್ಷಕ ರೆಕಾರ್ಡ್ಸ್. ನೆಕ್ಸ್ಟ್ ಅಟ್ಯೂನ್ಮೆಂಟ್ ಆಕರ್ಷಕ್ ಏಂಜಲ್ಸ್. ಈಗ ಏಂಜಲ್ಸ್ ಬಗ್ಗೆ ನಾವು ಕೇಳಿದಿರ, ಅದೇ ತರ ಆಕರ್ಷಕ್ ಏಂಜಲ್ಸ್. ಅಟ್ಯೂನ್ಮೆಂಟ್ ಟು ಆಕರ್ಷಿಕ್ ಡೈಮೆನ್ಷನ್, ಚಕ್ರ ಕ್ಲೆನ್ಸ್ ವಿತ್ ಸ್ಪೆಷಲ್ ಟೆಕ್ನಿಕ್ಸ್. ಚಕ್ರಗಳು ಕ್ಲೆನ್ಸ್ ಆಗಕ್ಕೆ ಸಮ್ ಸ್ಪೆಷಲ್ ಟೆಕ್ನಿಕ್ಸ್. ಹಾಗೆ ಅಟ್ಯೂನ್ಮೆಂಟ್ ಟು ಆಕರ್ಷಿಕ್ ಡೈಮೆನ್ಷನ್, ಅಟ್ಯೂನ್ಮೆಂಟ್ ಟು ಆಕರ್ಷಿಕ್ ಏಂಜಲ್ಸ್. ಆಕರ್ಷಿಕ್ ಈ ಮಾಮೂಲಿ ಏಂಜಲ್ಸ್ ಕಲ್ತಿದ್ವಿ. ಸೊ ಇವರು ಬರ್ತಾರೆ ಏಂಜಲ್ಸ್, ಎಕ್ಸ್ಟ್ರಾ ಏಂಜಲ್ಸ್ ಅಲ್ಲಿ ನಿಮ್ಗೆ ಆಡಪ್
ಎಕ್ಸ್ಟ್ರಾ ಏಂಜಲ್ಸ್ ನಿಮ್ಗೆ ಅಡಪ್ ಆಗ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಅಟ್ಯೂನ್ಮೆಂಟ್ ಆಕಾಶಿಕ್ ಡೈಮೆನ್ಷನ್. ಆಕಾಶಿಕ್ ಡೈಮೆನ್ಷನ್ ಅಂದ್ರೆ ಆಕಾಶಿಕ್ ಹಾಲ್, ಅದೊಂದು ಲೋಕ. ಅಲ್ಲಿ ನೀವು ಎಂಟ್ರಿ ಆಗಕ್ಕೆ ನಿಮಗೊಂದು ದೀಕ್ಷೆ ಇರುತ್ತೆ. ಆ ದೀಕ್ಷೆ ತಗೊಂಡು ಆಕಾಶಿಕ್ ಲೈಬ್ರರಿಗೆ ನೀವು ಎಂಟ್ರಿ ಕೊಡ್ತಾ ಹೋಗ್ಬೋದು. ಹೇಳ್ಬೇಕಂದ್ರೆ ವೆರಿ ಅಡ್ವಾನ್ಸ್ಡ್. ತುಂಬಾ ಜನ ಕೇಳ್ತಾರೆ ಸ್ಪಿರಿಚುವಲಿ ಅಡ್ವಾನ್ಸ್ಡ್, ಸ್ಪಿರಿಚುವಲಿ ಗ್ರೋಕ್ಕೆ ಇನ್ನ ಬೇಕಂತ. ಇದು ಕೋರ್ಸ್ ನಿಮ್ಗೆ ಸ್ಪಿರಿಚುವಲಿ ಗ್ರೋ ಬಗ್ಗೆ. ಚಕ್ರ ಕ್ಲೆನ್ಸಿಂಗ್ ವಿತ್ ಸ್ಪೆಷಲ್ ಟೆಕ್ನಿಕ್. ಮತ್ತೆ ಇನ್ನ ಏನೇನು ಇರುತ್ತೆ ಇದ್ರಲ್ಲಿ ಅಂತ ನಾವು ನೋಡ್ತಾ ಹೋಗೋಣ. ಎಸ್, ದಿಸ್ ಒಂದು ಇಮೇಜ್, ಇಮ್ಯಾಜಿನೇಷನ್, ಒಂದು ಲೈಬ್ರರೀಸ್ ನೀವು ನೋಡಿರ್ತೀರಾ, ಮಧ್ಯದಲ್ಲಿ ಕೂತಿದ್ದೀರಾ ನೀವು, ಜಸ್ಟ್ ಒಂದು ಇಮೇಜ್ ಮಧ್ಯ ಯೂನಿವರ್ಸ್ ಇಂದ ಒಂದು ಎನರ್ಜಿ ನಿಮ್ಗೆ ಅಲ್ಲಿ ಕನೆಕ್ಟ್ ಆಗ್ತಿದೆ. ಅವಾಗ ಇಲ್ಲಿ ಎಷ್ಟು ರೆಕಾರ್ಡ್ಸ್ ಇದೆ, ನಿಮ್ ರೆಕಾರ್ಡ್ಸ್ ನೀವು ಓಪನ್ ಮಾಡ್ತಾ ಹೋಗ್ಬೋದು. ಇದು ಒಂದು ಮೆಡಿಟೇಷನ್. ಹಾಗೆ ಆಕರ್ಷಿಕ್ ಕಾರ್ಡ್ಸ್ ರೀಡಿಂಗ್ಸ್ ಇದೆ, ಟ್ಯಾರೋಟ್ ರೀಡಿಂಗ್ ಹೇಗಿದೆ ಅದೇ ತರ ಆಕರ್ಷಿಕ್. ಸೊ ಇದಾದ್ಮೇಲೆ ಇಂಟ್ರೆಸ್ಟ್ ಇರೋರು ಅದು ಬೇಕಾದ್ರೆ ನೀವು ಜಾಯ್ನ್ ಆಗ್ತಾ ಹೋಗ್ಬೋದು. ಆಕರ್ಷಿಕ್ ಕಾರ್ಡ್ ರೀಡಿಂಗ್ಸ್, ಸ್ಟಿಲ್ ಆಕರ್ಷಿಕ್ ರೆಕಾರ್ಡ್ಸ್, ಹೈಲೈಟ್ ಆಫ್ ದಿ ಕೋರ್ಸ್. ಏನೇನಿರುತ್ತೆ ಇದರಲ್ಲಿ ಅಂದ್ರೆ ಆರ್ಕೇಂಜಲ್ ಮೆಟಾಟ್ರಾನ್ ಅಟ್ಯೂನ್ಮೆಂಟ್. ಇಲ್ಲಿ ನಾವು ಚಿತ್ರಗುಪ್ತ ಅಂದ ತಕ್ಷಣ ಇಲ್ಲಿ ನೋಡಿ ಇದಾಯ್ತಲ್ವಾ. ನೆಕ್ಸ್ಟ್ ನೋಡೋಣ ಆರ್ಕೇಂಜಲ್ ಮೆಟಾಟ್ರಾನ್ ಅಟ್ಯೂನ್ಮೆಂಟ್. ನೆಕ್ಸ್ಟ್ ಆಕರ್ಷಿಕ್ ಡೈಮೆನ್ಷನ್ ಆಯ್ತು. ಕೋರ್ಸ್ ಕಂಟೆಂಟ್, ಅಟ್ಯೂನ್ಮೆಂಟ್ ಆಫ್ ಆಕರ್ಷಿಕ್ ರೆಕಾರ್ಡ್ಸ್. ಆಕರ್ಷಿಕ್ ರೆಕಾರ್ಡ್ಸ್ ಅಟ್ಯೂನ್ಮೆಂಟ್ ಇರುತ್ತೆ. ವಾಟ್ ಈಸ್ ಆಕಾಶ, ಇಂಟ್ರೊಡಕ್ಷನ್ ಟು ಆಕರ್ಷಿಕ್ ರೆಕಾರ್ಡ್ಸ್. ಕ್ಲಿಯರ್ ಸೆನ್ಸ್ ಎಕ್ಸಸೈಸಸ್, ಕ್ಲಿಯರ್ ವಯನ್ಸ್ ಅಂತಿದೆ, ಕ್ಲಿಯರ್ ಆಡಿಯನ್ಸ್ ಇದೆ, ಕ್ಲಿಯರ್ ಅಸಿಸ್ಟೆನ್ಸ್ ಇದೆ. ಈಗ ಬೇರೆ ಯಾರಿಗೂ ಕಾಣದೇ ಇರೋದು ನಿಮ್ಗೆ ಕಾಣುವಂತ ಒಂದು ಏನು ಥರ್ಡ್ ಆಕ್ಟಿವೇಶನ್ ಅದಿರುತ್ತೆ. ಸೊ ಹಾಗೆ ಕಿವಿಗಳಿಗೆ ಬೇರೆ ಯಾರಿಗೂ ಕೇಳ್ತಾ ಇರಲ್ಲ, ಅದು ನಿಮ್ಗೆ ಕೇಳ್ತಾ ಹೋಗುತ್ತೆ. ಆ ಯೂನಿವರ್ಸಿನ ಒಂದು ಮಾತುಗಳು ನಿಮ್ಗೆ ಕೇಳ್ತಾ ಬರುತ್ತೆ. ಸಮ್ಟೈಮ್ಸ್ ಅದ್ ನೀವು ಅಬ್ಸರ್ವ್ ಮಾಡಿದಿರ ಇಲ್ವೋ, ಯಾರೋ ಏನೋ ಹೇಳ್ದಂಗ ಅನ್ಸುತ್ತೆ ಕಿವಿಯಲ್ಲಿ, ಅಥವಾ ಒಂದು ವಾಯ್ಸ್ ನಿಮ್ಗೆ ಕೇಳ್ತಾ ಇರುತ್ತೆ, ಒಂದು ವಾಯ್ಸ್ ನಿಮ್ಗೆ ಕೇಳ್ತಾ ಇರುತ್ತೆ, ಒಂದು ಎಚ್ಚರಿಸ್ತಾ ಇರುತ್ತೆ, ಮುಂದೆ ಈ ತರ ಆಗುತ್ತೆ ಹುಷಾರಾಗಿರು ಅಂತ ಎಚ್ಚರಿಸ್ತಾ ಇರುತ್ತೆ, ಒಂದು ಸೈನ್ ಕೊಡ್ತಾ ಇರುತ್ತೆ. ಯೂನಿವರ್ಸ್ ನಮ್ ಜೊತೆ ಮಾತಾಡ್ತಾ ಇರುತ್ತೆ. ಅಥವಾ ಒಂದು ಸೈನ್ಸ್, ಈಗ ಫಾರ್ ಎಕ್ಸಾಂಪಲ್ ಒಂದೊಂದ್ಸಲ ನೋಡಿದಾಗ ಇಲ್ಲಿ 111 ಕಾಣಿಸುತ್ತೆ ನಮ್ಗೆ, ಟೈಮ್ ನೋಡಿದಾಗ 11:11 ಇರುತ್ತೆ. ಅದು ಯೂನಿವರ್ಸ್ ನಮಗೆ ಕೊಡೋ ಅಂತ ಒಂದು ಮೆಸೇಜಸ್. ಅದೇ ತರ ಇಲ್ಲಿ ಕ್ಲಿಯರ್ ಸೆನ್ಸ್ ಎಕ್ಸಸೈಸಸ್ ಇರುತ್ತೆ, ಥರ್ಡ್ ಐ ಓಪನಿಂಗ್ ಎಕ್ಸಸೈಸಸ್ ಇರುತ್ತೆ, ಮತ್ತೆ ಕ್ಲಿಯರ್ ಸೆನ್ಸ್. ಈಗ ಯಾರೋ ನಮ್ಮ ಪಕ್ಕ ಇದ್ದಾರೆ ಅಂತ ನಮಗೆ ಫೀಲ್ ಆಗ್ತಾ ಇರುತ್ತೆ, ಸೆನ್ಸ್ ಅದೆಲ್ಲ. ರೂಲ್ಸ್ ಟು ರೀಡ್ ಆಕರ್ಷಿಕ್ ರೆಕಾರ್ಡ್ಸ್. ಈಗ ಆಕರ್ಷಿಕ್ ರೆಕಾರ್ಡ್ಸ್ ಓದೋದಕ್ಕೆ ಹಲವಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಅದೇನೇನ್ ರೂಲ್ಸ್ ಅಂತ ನಾನು ನಿಮ್ಗೆ ಜಾಯ್ನ್ ಆದಾಗ ಹೇಳ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ನಾನ್ ವೆಜಿಟೇರಿಯನ್ಸ್, ಆಲ್ಕೋಹಾಲಿಕ್ಸ್, ಮತ್ತೆ ಸ್ಮೋಕ್ ಹ್ಯಾಬಿಟ್ಸ್ ಇರೋರು, ಇದು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ. ಈಗ ಆಕರ್ಷಿಕ್ ರೆಕಾರ್ಡ್ಸ್ ನೀವು ಫಾಲೋ ಅಪ್ ಮಾಡೋಕ್ಕೆ ಈ ತರ ಏನು ಹಲವಾರು ರೂಲ್ಸ್ ಇದೆ. ಓಕೆ, ವಾಟ್ ಆರ್ ಸೋಲ್ ಗ್ರೂಪ್ಸ್ ಅಂಡ್ ಸೋಲ್ ಕಾಂಟ್ರಾಕ್ಟ್ಸ್. ಸೋಲ್ ಗ್ರೂಪ್ಸ್ ಅಂದ್ರೇನು, ಸೋಲ್ ಕಾಂಟ್ರಾಕ್ಟ್ಸ್ ಅಂದ್ರೇನು, ಇಂಪ್ಯಾಕ್ಟ್ ಆಫ್ ಕರ್ಮ ಆನ್ ಅವರ್ ಲೈಫ್ಸ್, ಹೌ ಟು ಕನೆಕ್ಟ್ ಅಂಡ್ ಆಕ್ಸೆಸ್ ಆಫ್ ರೆಕಾರ್ಡ್ಸ್ ಫಾರ್ ಸೆಲ್ಫ್ ಅಂಡ್ ಅದರ್ಸ್. ನಿಮ್ಮ ಒಂದು ರೆಕಾರ್ಡ್ಸ್ ನೀವು ಹೇಗೆ ತೆಗಿಬಹುದು, ಬೇರೆಯವರ ರೆಕಾರ್ಡ್ಸ್ ಹೇಗೆ ತೆಗಿತಾ ಹೋಗ್ಬೋದು. ಆಕರ್ಷಿಕ್ ಪ್ರೇಯರ್ಸ್ ಫಾರ್ ಸೆಲ್ಫ್ ಅಂಡ್ ಅದರ್ಸ್, ಡಿಫ್ರೆನ್ಸ್ ಬಿಟ್ವೀನ್ ಪಾಸ್ಟ್ ಲೈಫ್ ರಿಗ್ರೆಷನ್ ಅಂಡ್ ಆಕರ್ಷಿಕ್ ರೆಕಾರ್ಡ್ಸ್. ಪಾಸ್ಟ್ ಲೈಫ್ ರಿಗ್ರೆಷನ್ ಅಂದ್ರೆ ಏನು, ಆಕರ್ಷಿಕ್ ರೆಕಾರ್ಡ್ಸ್. ಪಾಸ್ಟ್ ಲೈಫ್ ರಿಗ್ರೆಷನ್ ಅಂದ್ರೆ ನಮ್ಮ ಒಂದು ಹಿಂದಿನ ಜನ್ಮನ ನಾವು ನೋಡ್ಕೊಳ್ಳೋದು. ಅದೇ ತರ ಆಕರ್ಷಿಕ್ ರೆಕಾರ್ಡ್ಸ್ ಅಂದ್ರೆ ಏನು, ಆಕರ್ಷಿಕ್ ರೆಕಾರ್ಡ್ಸ್ ಅಂದ ತಕ್ಷಣ ಆ ಒಂದು ವಾಸ್ಟ್ ಆಕಾಶ ಯೂನಿವರ್ಸಲ್ ಲೈಬ್ರರಿಗೆ ಹೋಗಿ ನಮ್ಮ ಒಂದು ರೆಕಾರ್ಡ್ಸ್ ನ ತೆಗೆದು ನಮ್ಮ ಫ್ಯೂಚರ್ನ ನಾವು ರೀರೈಟ್ ಮಾಡುವಂತ ಒಂದು ಟೆಕ್ನಿಕ್ ಆಕರ್ಷಿಕ್ ರೆಕಾರ್ಡ್ಸ್. ಎಂಟರಿಂಗ್ ಅಂಡ್ ಎಕ್ಸಿಸ್ಟಿಂಗ್ ದ ಗ್ರೇಟ್ ಹಾಲ್. ಹೇಗೆ ಆ ಆಕರ್ಷಿಕ್ ರೆಕಾರ್ಡ್ಸ್ ಇರುವಂತ ಒಂದು ಹಾಲಿಗೆ ನಾವು ಎಂಟ್ರಿ ಕೊಡ್ತಾ ಹೋಗ್ಬೋದು. ವೆನ್ ಟು ಗೋ ಫಾರ್ ಆಕರ್ಷಿಕ್ ರೆಕಾರ್ಡ್ಸ್ ರೀಡಿಂಗ್, ಯಾವಾಗ ನಮ್ಗೆ ಒಂದು ಆಕ್ಸೆಸ್ ಆಗುತ್ತೆ. ಹಾಗೆ ಆಕರ್ಷಿಕ್ ಮೆಡಿಟೇಷನ್, ಕಾರ್ಡ್ ಕಟ್ಟಿಂಗ್ ಪ್ರೋಸೆಸ್ ಇರುತ್ತೆ. ಸೊಲ್ಯೂಷನ್, ಹಿಂದೆ ಹೇಳ್ಕೊಟ್ಟ ಕಾರ್ಡ್ ಕಟ್ಟಿಂಗ್ ಪ್ರೋಸೆಸ್ ಬೇರೆ, ಇದು ಬೇರೆ ಇರುತ್ತೆ. ಸೊಲ್ಯೂಷನ್ ಟು ರಿಸಾಲ್ವ್ ದಿ ಕಾರ್ಮಿಕ್ ಇಶ್ಯೂಸ್, ನಮ್ಮ ಒಂದು ಕಾರ್ಮಿಕ್ ಇಶ್ಯೂಸ್ ನ ನಾವು ಹೇಗೆ ರಿಸಾಲ್ವ್ ಮಾಡ್ತಾ ಹೋಗ್ಬೋದು. ಟೈಪ್ಸ್ ಆಫ್ ಕ್ವಶನ್ಸ್ ಟು ಆಸ್ಕ್ ಫ್ರಮ್ ಆಕರ್ಷಿಕ್ ರೆಕಾರ್ಡ್ಸ್, ಯಾವ್ಯಾವ ರೀತಿ ನಾವು ಕ್ವಶನ್ಸ್ ಕೇಳ್ತಾ ಹೋಗ್ಬೋದು. ಆಕ್ಸೆಸಿಂಗ್ ಪಾಸ್ಟ್ ರೆಕಾರ್ಡ್ಸ್ ಆಫ್ ಪೆಟ್ಸ್ ಅಂಡ್ ಪ್ರಾಪರ್ಟಿ, ಎಕ್ಸಸೈಸಸ್ ಟು ಆಕ್ಸೆಸ್ ಆಕರ್ಷಿಕ್ ರೆಕಾರ್ಡ್ಸ್. ಥರ್ಡ್ ಐ ಓಪನಿಂಗ್ ಎಕ್ಸಸೈಸಸ್ ಹೇಗಿದೆಯೋ ಅದೇ ತರ ಆಕರ್ಷಿಕ್ ರೆಕಾರ್ಡ್ಸ್ ಓಪನ್ ಅಪ್ ಆಗಕ್ಕೆ ಏನೇನು ಎಕ್ಸಸೈಸಸ್ ಬೇಕಾದಿದೆ. ಸ್ಪಿರಿಚುವಲ್ ಕಾರ್ಮಿಕ್ ಪಾಸ್ಟ್ ಲೈಫ್ ಹೀಲಿಂಗ್, ರೀರೈಟಿಂಗ್ ಸೋಲ್ ಕಾಂಟ್ಯಾಕ್ಟ್. ಸೋಲ್ ಕಾಂಟ್ಯಾಕ್ಟ್ಸ್ ಇರುತ್ತೆ, ಆ ಸೋಲ್ ಕಾಂಟ್ಯಾಕ್ಟ್ಸ್ ನ ಇಟ್ಕೊಂಡು ನಾವೆಲ್ಲ ಭೂಮಿ ಮೇಲೆ ಬಂದಿದೀವಿ, ಈ ತರ ಜೀವನ ಮಾಡ್ತಾ ಇದೀವಿ.
ಇಂಥವ್ರೆ ನಿಮ್ಗೆ ಮಕ್ಕಳು ಅಂತ ಸಿಕ್ಕಿರ್ತಾರೆ, ಹಸ್ಬೆಂಡ್ ಅಂಡ್ ವೈಫ್ ಅಂತ ಸಿಕ್ಕಿರ್ತಾರೆ. ದಟ್ಸ್ ಅ ಲೈಫ್ ತುಂಬಾ ಚೆನ್ನಾಗಿ ಹೋಗ್ತಾ ಇರೋ, ದಟ್ಸ್ ಅ ಸೋಲ್ ಕಾಂಟ್ರಾಕ್ಟ್ ಆಗಿರುತ್ತೆ. ಸೋಲ್ ಕಾಂಟ್ರಾಕ್ಟ್ ನಾವು ಹಿಂದೆ ಕ್ಲಾಸಸ್ ಮಾಡಿದ್ವಿ, ಸೋಲ್ ಮೇಟ್ಸ್ ಟ್ವಿನ್ ಫ್ಲೇಮ್ಸ್. ಓಕೆ, ಅದೇ ತರ ಒಬ್ಬ ಮನುಷ್ಯನ ಜೀವನದಲ್ಲಿ ತುಂಬಾ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ, ರಿಲೇಶನ್ಶಿಪ್ ಚೆನ್ನಾಗಿದೆ, ಮಕ್ಳು ಹೇಳಿದ ಮಾತು ಕೇಳ್ತಾರೆ, ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಎಲ್ಲ ಚೆನ್ನಾಗಿದೆ ಅಂದಾಗ ದಟ್ಸ್ ಸೋಲ್ ರಿಲೇಶನ್ಶಿಪ್. ಸೊ ಅದೇ ಕಾರ್ಮಿಕ್ ರಿಲೇಶನ್ಶಿಪ್ ಆದಾಗ ಏನಾಗ್ತಾ ಹೋಗುತ್ತೆ, ಕಾರ್ಮಿಕ್ ರಿಲೇಶನ್ಶಿಪ್ ಆದಾಗ ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ ಇರುತ್ತೆ, ಜಗಳಗಳು ಜಾಸ್ತಿ ಇರುತ್ತೆ, ಮಕ್ಳುಗಳು ನಾವು ಹೇಳಿದ ಮಾತು ಕೇಳ್ತಾ ಇಲ್ಲ, ನಮ್ಮ ಕರ್ಮಗಳು ತೀರ್ಸಕ್ ನಾವು ಬಂದಿರ್ತೀವಿ ಇಂಥವ್ರ ಜೊತೆಗೆಲ್ಲ. ದಟ್ಸ್ ಅ ಕಾರ್ಮಿಕ್ ರಿಲೇಶನ್ಶಿಪ್. ಈ ರಿಲೇಶನ್ಶಿಪ್ ನ ಇಶ್ಯೂನ ನಾವು ಹೇಗೆ ಚೇಂಜ್ ಮಾಡ್ಕೋಬಹುದು, ಮುಂದೆ ನಮ್ಮ ಜೀವನ ಇರಬಹುದು, ನೀವು ಹೇಗೆ ಮಾಡ್ಕೋಬೇಕು ನಿಮ್ಮ ಜೀವನ, ಅದೆಲ್ಲ ಈ ಆಕರ್ಷಕ್ ರೆಕಾರ್ಡ್ಸ್ ಅಲ್ಲಿ ಭಗವಂತ ನಿಮ್ಗೆಲ್ಲ ಚಾನ್ಸ್ ಕೊಡ್ತಾ ಹೋಗ್ತಾರೆ. ಓಕೆ, ಎಷ್ಟೋ ಜನ ಕೇಳ್ತಾ ಇದ್ರಿ ಹೈಯರ್ ಲೆವೆಲ್ ಅಲ್ಲಿ ಮಾಡಿ ಅಂತ, ಅದಕ್ಕಾಗೆ ಮಾಡ್ತಾ ಇದ್ವಿ. ನಮ್ಮ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ತುಂಬಾ ಕಮ್ಮಿ ಇದ್ದಾರೆ ಆಕರ್ಷಕ್ ರೆಕಾರ್ಡ್ಸ್ ಹೇಳ್ಕೊಡೋರೆ, ಕಮ್ಮಿ ಇದ್ದಾರೆ, ಅದಕ್ಕಾಗೆ ಮಾಡ್ತಾ ಇದ್ವಿ. ಯಾರಿಗೆ ಇಂಟ್ರೆಸ್ಟ್ ಇದೆ ನೀವು ಜಾಯಿನ್ ಆಗ್ತಾ ಹೋಗ್ಬೋದು. ಆಲ್ಮೋಸ್ಟ್ ಇದು ಬಂದು 30th 31st ಆ ಥರ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. 30th 31st ಫಸ್ಟ್ ಸೆಕೆಂಡ್, ಇಲ್ಲಾಂದ್ರೆ 31st ಫಸ್ಟ್ ಸೆಕೆಂಡ್ ಥರ್ಡ್, ಈ 4-5 ಡೇಸ್ ಇದು. ಮತ್ತೆ ನಾನು ನಿಮಗೆ ಗ್ಯಾಪ್ ಕೊಡ್ತೀನಿ, ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅದಾದ್ಮೇಲೆ ಮತ್ತೆ ಒಂದು 7 or 8 days ನೀವು ಜಾಯಿನ್ ಆಗ್ತಾ ಹೋಗ್ಬೋದು. ಈವ್ನಿಂಗ್ ಸೆಷನ್ಸ್ ಇರುತ್ತೆ, ಸಂಡೇಸು ಮಾರ್ನಿಂಗ್ ಇರುತ್ತೆ, ಉಳಿದ ದಿನ ಎಲ್ಲ ಈವ್ನಿಂಗ್ಸ್ ಇರುತ್ತೆ. ಓಕೆ, ಸೊ ಗ್ರೂಪಲ್ಲಿ ಮೆಸೇಜ್ ಹಾಕ್ತೀನಿ, ಯಾರಿಗೆ ಇಂಟ್ರೆಸ್ಟ್ ಇದೆಯೋ ನೀವು ಜಾಯಿನ್ ಆಗ್ತಾ ಹೋಗಿ. ಮೇಡಮ್ ಫೀಸ್ ಎಷ್ಟು? ಫೀಸ್ 1999 ಆರ್ 2222. ಇದು ಎರಡು ನಾನು ಕನ್ಫರ್ಮ್ ಮಾಡಿ ನಿಮಗೆ ಗ್ರೂಪಿಗೆ ಹಾಕ್ತೀನಿ. ಆಕ್ಚುಲಿ ಫೀಸ್ ಇದಕ್ಕೆ ಏನೇನು ಅಲ್ಲ, ಇಷ್ಟನ್ನೆಲ್ಲ 3 ಲೆವೆಲ್ಸ್ ಮಾಡಿ, ಫಸ್ಟ್ ಲೆವೆಲ್ಗೆ 6000 ಮಾಡ್ತಾರೆ, ಅಥವಾ 3000 ಮಾಡ್ತಾರೆ, ಸೆಕೆಂಡ್ ಲೆವೆಲ್ಗೆ 6 ಮಾಡ್ತಾರೆ, ಥರ್ಡ್ ಲೆವೆಲ್ಗೆ ಒಂದಷ್ಟು ಮಾಡ್ತಾರೆ. 12,000 ಇಷ್ಟು ಕೋರ್ಸ್ ಮುಗಿಸ್ತಾರೆ. ನಾನು ನಿಮಗೆ ಇಷ್ಟು ಕಮ್ಮಿಯಲ್ಲಿ 12 days ಅಥವಾ 10 days ನಾನು ನಿಮಗೆ ಹೇಳ್ಕೊಡ್ತೀನಿ. ಆ ಮೆಡಿಟೇಷನ್ ವಿತ್ ಏನು ರೆಕಾರ್ಡಿಂಗ್ಸ್ ಎಲ್ಲ ಕೊಟ್ಟು, ಮಧ್ಯೆ ಒಂದು 3 days ಗ್ಯಾಪ್ ಕೊಡ್ತೀನಿ, 3 or 4 days ಗ್ಯಾಪ್ ಕೊಟ್ಟು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ನಾನು ಮತ್ತೆ ಬಿಡ್ತೀನಿ. ಅಷ್ಟೊಂದು ಪ್ರಾಕ್ಟೀಸ್ ಮಾಡಿರ್ತೀರ. ಇದರಲ್ಲಿ ನಾನು ಒಂದು ರೂಟ್ ತೋರಿಸ್ಕೊಡ್ತೀನಿ ನಿಮಗೆ, ನೋಡಿ ಈ ತರ ನಡ್ಕೊಂಡು ಹೋಗಿ ಅಂತ. ಬಟ್ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಇದಕ್ಕೆ ನೀವು ಕನೆಕ್ಟ್ ಆಗ್ತಾ ಹೋಗ್ತೀರಿ. ನಿಮ್ಮ ಲೈಫ್ ಚೇಂಜ್ ಆಗೋದ್ರಲ್ಲಿ ಒಂದು ಎರಡು ಮಾತಿಲ್ಲ ಅದ್ರಲ್ಲಿ. ಓಕೆ, ನಾವಿನ್ ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸ್ವಾಮಿ ಆಂಜನೇಯಗೆ ಕನೆಕ್ಟ್ ಆಗೋ ಮೆಡಿಟೇಷನ್ ಈಗ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಎರಡು ಕಣ್ಗಳನ್ನ ಮುಚ್ಚಿ ರಿಲ್ಯಾಕ್ಸ್. ಒಂದು ಸೆಕೆಂಡ್. ಸೊ ಅದಕ್ಕೂ ಮುಂಚೆ ನಾವು ಇನ್ಹೇಲ್ ಅಂಡ್ ಎಕ್ಸೇಲ್ ಮಾಡ್ತಾ ಹೋಗೋಣ. ನಮ್ಮ ರೈಟ್ ನಾಸ್ಟ್ರಿಲ್ ಥ್ರೂ ಹೆಲ್ದಿ ಎನರ್ಜಿನ ನಾವು ಇನ್ಹೇಲ್ ಮಾಡಿ, ಲೆಫ್ಟ್ ಥ್ರೂ ಎಕ್ಸೇಲ್ ಮಾಡ್ತಾ ಹೋಗ್ತೀವಿ. ಮತ್ತೆ ಲೆಫ್ಟ್ ಥ್ರೂ ನಾವು ಇನ್ಹೇಲ್ ಮಾಡ್ತಾ, ರೈಟ್ ಥ್ರೂ ಎಕ್ಸೇಲ್ ಮಾಡ್ತಾ ಹೋಗ್ತೀವಿ. ಇದೇ ತರ 11 ಸಲ ಪ್ರತಿಯೊಬ್ರು ಮಾಡ್ತಾ ಬನ್ನಿ.
ಇನ್ಹೇಲ್ ಎಕ್ಸೇಲ್ ಆದ್ರೆ ಫ್ಯೂ ಸೆಕೆಂಡ್ಸ್ ರಿಲ್ಯಾಕ್ಸ್ ಮಾಡಿ ನಾವು ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತೇವೆ.